ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಸಿಎಚ್ಎಸ್ ಬೆಂಗಳೂರಿನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ, ಎಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು, ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಮೊದಲನೆಯದಾಗಿ ಇಸಿಎಚ್ಎಸ್ ಬೆಂಗಳೂರಿನಲ್ಲಿ ಮೆಡಿಕಲ್, ಪ್ಯಾರಾಮೆಡಿಕಲ್ ಮತ್ತು ನಾನ್ ಮೆಡಿಕಲ್ ಸ್ಟಾಫ್ ಈ ಒಂದು ಹುದ್ದೆಗಳ ಒಂದು ನೇಮಕಾತಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಈ ಎಲ್ಲಾ ಹುದ್ದೆಗಳು ಸಹ ಕಾಂಟ್ರಾಕ್ಟ್ ಬೇಸಿಸ್ ಹುದ್ದೆಗಳಾಗಿರುವಂತದ್ದು. ಈ ಒಂದು ಹುದ್ದೆಯ ಅವಧಿ 1 ವರ್ಷದವರೆಗೆ ಇರುತ್ತದೆ. ಜೊತೆಗೆ ನಮ್ಮ ಒಂದು ಪರ್ಫಾರ್ಮೆನ್ಸಿನ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಅವಧಿಗೆ ಎಕ್ಸ್ಟೆಂಡ್ ಮಾಡಲಾಗುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ ಮತ್ತು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಮೆಡಿಕಲ್ ಆಫೀಸರ್ ಈ ಒಂದು ಹುದ್ದೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡ್ತಾ ಹೋಗೋದಾದ್ರೆ ಎಂಬಿಬಿಎಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ 5 ವರ್ಷಗಳ ಒಂದು ಅಡಿಷನಲ್ ಕ್ವಾಲಿಫಿಕೇಶನ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಮೆಡಿಸಿನ್ ಆರ್ ಸರ್ಜರಿಯಲ್ಲಿ 5 ವರ್ಷಗಳ ಒಂದು ಅಡಿಷನಲ್ ಕ್ವಾಲಿಫಿಕೇಶನ್ ಹೊಂದಿರಬೇಕಾಗಿರುತ್ತದೆ. ಇನ್ನು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ 2 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಸ್ಯಾಲರಿ ಬಗ್ಗೆ ನೋಡೋದಾದ್ರೆ 75,000 ಸ್ಯಾಲರಿ ಇರುವಂತದ್ದು. ಇನ್ನು ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಎಷ್ಟು % ಅನ್ನ ರಿಸರ್ವ್ ಇಟ್ಟಿದ್ದಾರೆ ಅಂತ ನೋಡೋದಾದ್ರೆ 60% ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಈ ಒಂದು ಹುದ್ದೆಯನ್ನ ರಿಸರ್ವ್ ಮಾಡಲಾಗಿರುವಂತದ್ದು. ಇನ್ನು ಎರಡನೇದಾಗಿ ಡೆಂಟಲ್ ಆಫೀಸರ್ ಈ ಒಂದು ಹುದ್ದೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡ್ತಾ ಹೋಗೋದಾದ್ರೆ ಬಿಡಿಎಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಕನಿಷ್ಠ 5 ವರ್ಷಗಳ ಒಂದು ಸಂಬಂಧಪಟ್ಟಂತ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಒಂದು ಹುದ್ದೆ ಖಾಲಿ ಇರುವಂತದ್ದು. ಇನ್ನು ಸ್ಯಾಲರಿಯನ್ನ ನೋಡೋದಾದ್ರೆ 75,000 ಸ್ಯಾಲರಿ ಇರುವಂತದ್ದು. ಈ ಒಂದು ಹುದ್ದೆಗೂ ಸಹ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ 60% ಮೀಸಲಾತಿಯನ್ನ ನೀಡಲಾಗಿದೆ. ಇನ್ನು ಮೂರನೇದಾಗಿ ಆಫೀಸರ್ ಇನ್ ಚಾರ್ಜ್ ಪಾಲಿಕ್ಲಿನಿಕ್ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ ಪದವಿಯನ್ನು ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಕನಿಷ್ಠ 5 ವರ್ಷಗಳ ಒಂದು ಸಂಬಂಧಪಟ್ಟಂತಹ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಇನ್ನು ಒಂದು ಹುದ್ದೆ ಖಾಲಿ ಇರುವಂತದ್ದು. ಇನ್ನು ಸ್ಯಾಲರಿ ನೋಡೋದಾದ್ರೆ 75,000 ಸ್ಯಾಲರಿ ಇರುವಂತದ್ದು. ಇನ್ನು ಈ ಒಂದು ಹುದ್ದೆಯನ್ನ ಎಕ್ಸ್ ಸರ್ವಿಸ್ ಮೆನ್ ಗಳಿಗಾಗಿಯೇ ಮೀಸಲಾಗಿಟ್ಟಿರುವಂತದ್ದು. ಇನ್ನು ಲ್ಯಾಬ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಡಿಎಂಎಲ್ಟಿ ಆರ್ ಕ್ಲಾಸ್ 1 ಲ್ಯಾಬ್ ಟೆಕ್ನಿಕಲ್ ಕೋರ್ಸ್ ಆಗಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಕನಿಷ್ಠ 5 ವರ್ಷಗಳ ಒಂದು ಸಂಬಂಧಪಟ್ಟಂತಹ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಇನ್ನು ಒಂದು ಹುದ್ದೆ ಖಾಲಿ ಇರುವಂತದ್ದು. ಸ್ಯಾಲರಿಯನ್ನು ನೋಡೋದಾದ್ರೆ 28,100 ಸ್ಯಾಲರಿ ಇರುವಂತದ್ದು. ಇನ್ನು ಲ್ಯಾಬ್ ಟೆಕ್ನಿಷಿಯನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಯಲ್ಲಿ ಬಿಎಸ್ಸಿ ಆಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಡಿಟಿಎಲ್ಟಿ ಈ ಒಂದು ಕೋರ್ಸ್ ಅನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಸಹ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಕನಿಷ್ಠ 3 ವರ್ಷಗಳ ಒಂದು ಲ್ಯಾಬ್ ಅಸಿಸ್ಟೆಂಟ್ ಆಗಿ ಒಂದು ಕೆಲಸ ನಿರ್ವಹಿಸಿದಂತಹ ಒಂದು ಅನುಭವವನ್ನ ಹೊಂದಿರಬೇಕಾಗಿರುತ್ತದೆ. ಒಂದು ಹುದ್ದೆ ಖಾಲಿ ಇರುವಂತದ್ದು. ಇನ್ನು ಸ್ಯಾಲರಿ ನೋಡೋದಾದ್ರೆ 28,100 ಸ್ಯಾಲರಿ ಇರುವಂತದ್ದು. ಇನ್ನು ಫಾರ್ಮಾಸಿಸ್ಟ್ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ ಬಿಫಾರ್ಮ್ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಇನ್ನೂ ಒಂದು ಕ್ವಾಲಿಫಿಕೇಶನ್ ಅನ್ನು ಸಹ ನೀಡಿರುವಂತದ್ದು. ಪಿಯುಸಿಯನ್ನ ಆಗಿರುವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಪಿಯುಸಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯನ್ನ ಸ್ಟಡಿ ಮಾಡಿರಬೇಕಾಗಿರುತ್ತದೆ. ಜೊತೆಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಈ ಒಂದು ಕೋರ್ಸ್ ಅನ್ನು ಸಹ ಮಾಡಿರಬೇಕಾಗಿರುತ್ತದೆ. ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಅನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಕನಿಷ್ಠ 3 ವರ್ಷಗಳು ಈ ಒಂದು ಸಂಬಂಧಪಟ್ಟಂತಹ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಸಹ ಹೊಂದಿರಬೇಕು. ಇನ್ನು ಒಂದು ಹುದ್ದೆ ಖಾಲಿ ಇರುವಂತದ್ದು. 28,100 ಮಂತ್ಲಿ ಸ್ಯಾಲರಿ ಇರುವಂತದ್ದು. ಈ ಒಂದು ಹುದ್ದೆ 70% ಹುದ್ದೆಯನ್ನ
ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಮೀಸಲಾಗಿದೆ. ಇನ್ನು ನರ್ಸಿಂಗ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ GNM ಡಿಪ್ಲೊಮಾ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಕ್ಲಾಸ್ 1 NAC ಆದಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಕನಿಷ್ಠ 5 ವರ್ಷಗಳು ಸಂಬಂಧಪಟ್ಟಂತ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಸಹ ಹೊಂದಿರಬೇಕು. ಇನ್ನು ಒಂದು ಹುದ್ದೆ ಖಾಲಿ ಇರುವಂತದ್ದು 28,100 ಮಂತ್ಲಿ ಸ್ಯಾಲರಿ ಇರುವಂತದ್ದು. ಇನ್ನು ಡೆಂಟಲ್ ಹೈಜಿನಿಸ್ಟ್ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ ಡಿಪ್ಲೊಮಾ ಇನ್ DH ಆರ್ ಕ್ಲಾಸ್ 1 DH ಆರ್ DORA ಕೋರ್ಸ್ ಅನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಕನಿಷ್ಠ 5 ವರ್ಷಗಳ ಒಂದು ಡೆಂಟಲ್ ಲ್ಯಾಬೋರೇಟರಿಯಲ್ಲಿ ಕೆಲಸ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಒಂದು ಹುದ್ದೆ ಖಾಲಿ ಇರುವಂತದ್ದು 28,100 ಮಂತ್ಲಿ ಸ್ಯಾಲರಿ ಇರುವಂತದ್ದು. ಇನ್ನು ಕ್ಲರ್ಕ್ ಆರ್ ಡಾಟಾ ಎಂಟ್ರಿ ಆಪರೇಟರ್ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ ಪದವಿನ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅಥವಾ ಇನ್ನು ಒಂದು ಕ್ವಾಲಿಫಿಕೇಶನ್ ಅನ್ನು ನೀಡಿರುವಂತದ್ದು ಆರ್ಮ್ಡ್ ಫೋರ್ಸಸ್ ನಲ್ಲಿ ಕ್ಲಾಸ್ 1 ಕ್ಲರಿಕಲ್ ಟ್ರೇಡ್ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಕನಿಷ್ಠ 5 ವರ್ಷಗಳು ಸಂಬಂಧಪಟ್ಟಂತ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಇನ್ನು ಒಂದು ಹುದ್ದೆ ಖಾಲಿ ಇರುವಂತದ್ದು 22,500 ಮಂತ್ಲಿ ಸ್ಯಾಲರಿ ಇರುವಂತದ್ದು. 70% ಹುದ್ದೆ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಮೀಸಲಾಗಿರುವಂತದ್ದು. ಇನ್ನು ಡ್ರೈವರ್ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ 8ನೇ ತರಗತಿಯನ್ನ ಪಾಸ್ ಆದಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಆರ್ಮ್ಡ್ ಫೋರ್ಸಸ್ ನಲ್ಲಿ ಕ್ಲಾಸ್ 1 MT ಡ್ರೈವರ್ ಆದಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಸಹ ಹೊಂದಿರಬೇಕು ಹಾಗೂ ಕನಿಷ್ಠ 5 ವರ್ಷ ಡ್ರೈವಿಂಗ್ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಒಂದು ಹುದ್ದೆ ಖಾಲಿ ಇರುವಂತದ್ದು 19,700 ಮಂತ್ಲಿ ಸ್ಯಾಲರಿ ಇರುವಂತದ್ದು. ಇನ್ನು ಚೌಕಿದಾರ್ 8ನೇ ತರಗತಿಯನ್ನ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಆರ್ಮ್ಡ್ ಫೋರ್ಸ್ ನಲ್ಲಿ GD ಟ್ರೇಡ್ ಆದಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ಹುದ್ದೆ ಖಾಲಿ ಇರುವಂತದ್ದು 16,800 ಮಂತ್ಲಿ ಸ್ಯಾಲರಿ ಇರುವಂತದ್ದು. ಇನ್ನು ಫಿಮೇಲ್ ಅಟೆಂಡೆಂಟ್ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ ಕನಿಷ್ಠ 5 ವರ್ಷಗಳ ಒಂದು ಸಿವಿಲ್ ಆರ್ ಆರ್ಮಿ ಹೆಲ್ತ್ ಇನ್ಸ್ಟಿಟ್ಯೂಷನ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಒಂದು ಹುದ್ದೆ ಖಾಲಿ ಇರುವಂತದ್ದು 16,800 ಮಂತ್ಲಿ ಸ್ಯಾಲರಿ ಇರುವಂತದ್ದು. ಇನ್ನು ಪ್ಯೂನ್ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ 8ನೇ ತರಗತಿಯನ್ನ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಆರ್ಮ್ಡ್ ಫೋರ್ಸಸ್ ನಲ್ಲಿ GD ಟ್ರೇಡ್ ಆದಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಕನಿಷ್ಠ 5 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ಒಂದು ಹುದ್ದೆ ಖಾಲಿ ಇರುವಂತದ್ದು 16,800 ಮಂತ್ಲಿ ಸ್ಯಾಲರಿ ಇರುವಂತದ್ದು. ಇನ್ನು ಸಫಾಯಿ ವಾಲಾ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ 5 ವರ್ಷಗಳು ಸಂಬಂಧಪಟ್ಟಂತ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಒಂದು ಹುದ್ದೆ ಖಾಲಿ ಇರುವಂತದ್ದು 16,800 ಮಂತ್ಲಿ ಸ್ಯಾಲರಿ ಇರುವಂತದ್ದು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಒಂದು ಹುದ್ದೆಗೆ ಯಾವುದೇ ಎಕ್ಸಾಮಿನೇಷನ್ ಇರೋದಿಲ್ಲ. ಅಭ್ಯರ್ಥಿಗಳನ್ನ ಇಂಟರ್ವ್ಯೂ ಮುಖಾಂತರ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇನ್ನು ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳು www.ech.gov.in ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಫಾರ್ಮ್ ಅನ್ನ ಫಿಲ್ ಮಾಡಿ ಅದರಲ್ಲಿ ನಮ್ಮ ಒಂದು ಎಜುಕೇಶನಲ್ ಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಗಳು ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ ಗಳನ್ನು ಲಗತ್ತಿಸಿ ಪೋಸ್ಟಲ್ ಮುಖಾಂತರ ಕಳುಹಿಸಬೇಕಾಗಿರುತ್ತದೆ. ಇನ್ನು ಪೋಸ್ಟಲ್ ಮುಖಾಂತರ ಕಳಿಸುವಂತಹ ವಿಳಾಸವನ್ನ ನೋಡೋದಾದ್ರೆ ECHSL ಸ್ಟೇಷನ್ ಸೆಲ್ ಕಬ್ಬನ್ ರೋಡ್ ಬ್ಯಾಂಗ್ಳೂರ್ 560001 ಈ ಒಂದು ವಿಳಾಸಕ್ಕೆ ನಮ್ಮ ಒಂದು ಅರ್ಜಿ ಫಾರ್ಮ್ ಅನ್ನ ಕಳುಹಿಸಬೇಕಾಗಿರುವಂತದ್ದು. ಅರ್ಜಿ ಫಾರ್ಮ್ ಅನ್ನ ಕಳುಹಿಸಲು ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ಏಪ್ರಿಲ್ 7, 2025 ಒಳಗೆ ನಮ್ಮ ಒಂದು ಅರ್ಜಿ ಫಾರ್ಮ್ ಅನ್ನ ಕಳುಹಿಸಬೇಕಾಗಿರುವಂತದ್ದು. ಇನ್ನು ಅಭ್ಯರ್ಥಿಗಳ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳಿಗೆ
ಯಾವುದೇ ರೀತಿಯಾದಂತ ಎಕ್ಸಾಮಿನೇಷನ್ ಇರೋದಿಲ್ಲ. ಅಭ್ಯರ್ಥಿಗಳು ತಮ್ಮ ಒಂದು ಅಕಾಡೆಮಿಕ್ ಇಯರ್ ನಲ್ಲಿ ಪಡೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಕರೆಯಲಾಗುವಂತದ್ದು. ಇಂಟರ್ವ್ಯೂನ ಕರೆಯುವಂತಹ ಒಂದು ಸ್ಥಳವನ್ನ ನೋಡ್ತಾ ಹೋಗೋದಾದ್ರೆ ಇಸಿಎಚ್ ಸೆಲ್, ಸ್ಟೇಷನ್ ಸೆಲ್, ಕಬ್ಬನ್ ರೋಡ್, ಬ್ಯಾಂಗ್ಳೂರ್. ಇಲ್ಲಿ ಇಂಟರ್ವ್ಯೂನ ನಡೆಸಲಾಗುವಂತದ್ದು. ಇಂಟರ್ವ್ಯೂ ಅನ್ನ ಏಪ್ರಿಲ್ 2ನೇ ವಾರದಲ್ಲಿ ನಡೆಸಲಾಗುತ್ತದೆ. ಇದರ ಬಗ್ಗೆ ಸಹ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಇಂಟರ್ವ್ಯೂ ಸಮಯದಲ್ಲಿ ಅಭ್ಯರ್ಥಿಗಳು ತಮ್ಮ ಒಂದು ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನು ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಗಳು ಹಾಗೂ ಎಕ್ಸ್ ಸರ್ವಿಸ್ ಮೆನ್ ಗಳಾಗಿದ್ದರೆ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನ ಇಂಟರ್ವ್ಯೂ ಸಮಯದಲ್ಲಿ ಹಾಜರುಪಡಿಸಬೇಕಾಗಿರುತ್ತದೆ. ಇವಿಷ್ಟು ಇಸಿಎಚ್ಎಸ್ಎಲ್ ಬೆಂಗಳೂರಿನಲ್ಲಿ ಕರೆದಿರುವಂತಹ ಮೆಡಿಕಲ್, ಪ್ಯಾರಾಮೆಡಿಕಲ್ ಮತ್ತು ನಾನ್ ಮೆಡಿಕಲ್ ಸ್ಟಾಫ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.